ಸುದ್ದಿಗೋಷ್ಠಿಯಲ್ಲಿ ತಮ್ಮನ್ನು ಸ್ವಾಗತಿಸ್ತಾ, ನಾನು ಲೂಯಿಸ್ ಕೋರಿ ಅವರಿಗೆ ಯುನೈಟೆಡ್ ಕ್ರಿಶ್ಚಿಯನ್ ಆರ್ಗನೈಸೇಷನ್ನ ರಾಜ್ಯಾಧ್ಯಕ್ಷ, ಮತ್ತು ಇವರು ಶಿರೋಮಣಿ ಅಂತೇಳಿ ಕಲ್ಯಾಣ ಕರ್ನಾಟಕ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರು ಇವರು, ಮತ್ತು ಪೃಥ್ವಿರಾಜ್ ಪಾಲ್ ಅಂತೇಳಿ ಅವರು ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು, ಮತ್ತು ಸೀಮೆನ್ ಸಾಮಿಲ್ ಅಂತ ಹೇಳಿ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಹ್ಯೂಮನ್ ರೈಟ್ಸ್ ಅಂತೇಳಿ ಅದರ ಕಾರ್ಯದರ್ಶಿಗಳು. ನಾನು ಗುಲ್ಬರ್ಗದಿಂದ ಬಂದಿದ್ದೀನಿ, ಇವರು ಬೀದರ್ನಿಂದ, ಇವರು ಗುಲ್ಬರ್ಗ, ಇವರು ಬೆಂಗಳೂರಲ್ಲಿ ಇರ್ತಾರೆ. ಇನ್ನೊಬ್ಬರು ಗುರುದಾಸ್ ಅಂತ ಹೇಳಿ ಅವ್ರು ನಮ್ಮ ಕ್ರೈಸ್ತ ನಾಯಕರು. మీకు ಅಲ್ಲೆಲ್ಲ ಆಮೇಲೆ ಕೊಡಿ ಎಲ್ಲ ಕೊಡಿ ಹಿಂದೆ ತಗೊಂತಾರೆ ಎಲ್ಲ ಬುದ್ಧಿ ಹೇಳೋದಲ್ಲಮ್ಮ, ಇಸ್ಕೊಂಡ್ರೆ ಒಬ್ಬ ಹಿಂದೆ ಇಟ್ರೆ ಆಗಲ್ಲ. ಅಲ್ಲ ಇಸ್ಕೊಂಡು ಪ್ರೆಸ್ ನೋಟ್ ಇಸ್ಕೊಳ್ಳೋದು. ಆಯ್ತು. ಇವತ್ತಿನ ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಏನಂದರೆ, ಮುಂದಿನ ತಿಂಗಳು MLC ಎಲೆಕ್ಷನ್ ಇದೆ. ಕರ್ನಾಟಕ ರಾಜ್ಯ ಪರಿಷತ್ತಿನ ಒಂದು ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ 7 ಅಭ್ಯರ್ಥಿಗಳನ್ನು ನಿಲ್ಲಿಸ್ತಾ ಇದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷ ನಿರ್ಣಯ ಮಾಡಿದೆ, ಒಂದು ಕ್ರೈಸ್ತರಿಗೆ ಒಂದು ಸ್ಥಾನ ಕೊಡಬೇಕಂತ ಹೇಳಿ ನಿರ್ಣಯ ಮಾಡಿದ್ದಾರೆ. ಅದನ್ನು ನಾವು ಸ್ವಾಗತಿಸ್ತಾ, ನಾವು ಇಲ್ಲಿ ಒಂದು ಡಿಮಾಂಡ್ ಮಾಡಕ್ಕೆ ಬಂದಿದ್ದೀವಿ. ಏನಪ್ಪ ಅಂದರೆ, ನಮ್ಮ ಕಲ್ಯಾಣ ಕರ್ನಾಟಕ, ಮುಂಚೆ ಹೈದರಾಬಾದ್ ಕರ್ನಾಟಕ ಅಂತ ಇತ್ತು, ಕಲ್ಯಾಣ ಕರ್ನಾಟಕ ವತಿಯಿಂದಲೂ ಕೂಡ ಅಲ್ಲಿನ ಒಬ್ಬರು ಕ್ರೈಸ್ತರನ್ನು ಈ ಸಲ ಆರಿಸಬೇಕಂತೇಳಿ ನಾವು ಪಕ್ಷವನ್ನು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು, ಮತ್ತು KPCC ಅಧ್ಯಕ್ಷರು DK ಶಿವಕುಮಾರ್ ಅವರನ್ನು, ಮತ್ತು ನಮ್ಮ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರನ್ನು ಈ ಮುಖಾಂತರ ಮನವಿ ಮಾಡಲು ಮತ್ತು ಆಗ್ರಹಿಸಲು ಬಂದಿರುತ್ತೇವೆ. ಮಾನ್ಯರೇ, ತಮಗೆಲ್ಲ ಗೊತ್ತಿದ್ದ ಪ್ರಕಾರ 1978ರಲ್ಲಿ ಬೀದರಿನ ಒಬ್ಬರು SR ಮನೋಹರ್ ಅಂತೇಳಿ ಅವರನ್ನು MLC ಮಾಡಿದರು. ಈಗ 46-47 ವರ್ಷ ಆಗ್ತದೆ. ಅವತ್ತಿಂದ ಹಿಡಿದ ಇನ್ನೀವರೆಗೂ ಒಬ್ಬ ಕ್ರೈಸ್ತ ನಾಯಕರ ನಮ್ಮ ಭಾಗದಿಂದ, ಕಲ್ಯಾಣ ಕರ್ನಾಟಕ ಕಡೆಯಿಂದ, ಉತ್ತರ ಕರ್ನಾಟಕ ಕಡೆಯಿಂದ ಇನ್ನೂವರೆಗೂ ಅವರು ನಮಗೆ ಕಾಂಗ್ರೆಸ್ ಪಕ್ಷದಿಂದ ಪರಿಗಣಿಸಿಲ್ಲ. ಆದ ಕಾರಣ ಈ ಸಲ ಮತ್ತು ಕ್ರೈಸ್ತರು ಅಂದ ತಕ್ಷಣ ಉಡುಪಿ ಮಂಗಳೂರು ಸೈಡೇ ಹೋಗ್ತಾರೆ ನಮ್ಮ ನಾಯಕರು, ಆ ಕಡೆಯಿಂದ ಕ್ರೈಸ್ತರಿಗೆ ಹೋಗ್ತಾರೆ. ಅದಕ್ಕೆ ಈ ಸಲ 78ರಲ್ಲಿ ಒಂದು ಸಲ ಮಾಡಿದರು. ಅದೇ ರೀತಿ ಈ ಸಲ ಕೂಡ ಉತ್ತರ ಕರ್ನಾಟಕ ಆಯಿತು, ನಮ್ಮ ಕಲ್ಯಾಣ ಕರ್ನಾಟಕ ಆಯಿತು. ಈ ಭಾಗದಿಂದ ನಮ್ಮ ನೆಚ್ಚಿನ ನಾಯಕರು ಡೇವಿಡ್ ಸೀಮನ್ ಅವರು ಮಾಜಿ ಸಭಾಪತಿ, ಅವರು ಮಾಜಿ MLC ಆಗಿದ್ದರು. ಅವರು ಸಾಕಷ್ಟು ಶ್ರಮೆಪಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಇದ್ದಾರೆ, ಸಮಾಜಕ್ಕಾಗಿ ದುಡಿತಾ ಇದ್ದಾರೆ. ಅವರಿಗೆ ಗುರುತಿಸಿ ಕಲ್ಯಾಣ ಕರ್ನಾಟಕ ಈ ಸಲ ಆ ಭಾಗಕ್ಕೆ ಕ್ರೈಸ್ತರಿಗೆ ಮತ್ತು ಕ್ರೈಸ್ತರಾದ ಡೇವಿಡ್ ಸೀಮನ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಾನು ತಿಳಿಸಲು ಬಯಸುತ್ತೇನೆ. ನಮ್ಮ ಪೃಥ್ವಿರಾಜ್ ಅವರು ಕ್ರೈಸ್ತ ವೇದಿಕೆಯ ರಾಜ್ಯಾಧ್ಯಕ್ಷರು, ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಬಂದಿರತಕ್ಕಂಥ ಪತ್ರಿಕಾ ವೃಂದದವರಿಗೂ ಮತ್ತು ಮಾಧ್ಯಮ ವೃಂದದವರಿಗೂ ನಾವು ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನಾನು ಪೃಥ್ವಿ ಪಾಲ್ ಅಂತ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ತಮ್ಮದೇ ಆದಂಥ ಒಂದು ಕಾರ್ಯಕ್ರಮಗಳು ರೂಪಿಸ್ಕೊಂಡು ಅಲ್ಪಸಂಖ್ಯಾತರು ಮತ್ತು ಹಲವಾರು ಸಮುದಾಯಗಳ ಪರವಾಗಿ ಕೂಡ ಧ್ವನಿ ಎತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಈಗ ಬರೋ ತಿಂಗಳಲ್ಲಿ ಇರ್ತಕ್ಕಂಥ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆಯಲ್ಲಿ 7 ಸ್ಥಾನಗಳು ಕಾಂಗ್ರೆಸ್ಸಿಂದ ತೆರವಾಗಿದೆ. ಸೋದರರು ಹೇಳಿದಂಗೆ ನಮಗೆ ಕರ್ನಾಟಕದಲ್ಲಿ
ಕನ್ನಡ ಕ್ರೈಸ್ತರ ಪಾತ್ರ ಏನು ಅನ್ನೋದನ್ನ ಶ್ರೀಮಾನ್ ಡೇವಿಡ್ ಸಿಮಿಯೋನ್ ಅವರು ಕೊಟ್ಟಂತ ಕೊಡುಗೆಗಳು ಅಪಾರವಾಗಿದೆ. ಸೊ ಹಾಗಾಗಿ ಅವರು ಮಾಜಿ ಸಭಾಪತಿಗಳಾಗಿ ಕರ್ನಾಟಕದ ಉದ್ಯೋಗಕ್ಕೂ ಅವರು ಚಿರಪರಿಚಿತರಾಗಿದ್ದಾರೆ ಮತ್ತು ಯಾವುದೇ ಸಮುದಾಯಕ್ಕೂ ಎಲ್ಲೇ ಒಂದು ಅನ್ಯಾಯ ಜರುಗಿದ್ರು ಕೂಡ ಅದಕ್ಕೆ ನ್ಯಾಯವನ್ನು ಒದಗಿಸಿಕೊಟ್ಟುವಂತ ಸಾರ್ವಕಾಲಿಕ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಹಗಲಿರುಳು ಪಕ್ಷದ ಬಲಿಷ್ಠಕ್ಕೋಸ್ಕರ ದುಡಿಮೆ ಮಾಡ್ತಾ ಇದ್ದಾರೆ. ನಾವು ನಮ್ಮ ವೇದಿಕೆಯಿಂದ ದಯಮಾಡಿ ಆತ್ಮೀಯ ನಿಮ್ಮ ಪತ್ರಿಕಾ ಮಾಧ್ಯಮದವರು ದಯಮಾಡಿ ಒಂದು ವಿಷಯವನ್ನ ಎಲ್ಲಾ ಕಡೆನೂ ಪ್ರಚಾರ ಮಾಡಬೇಕು. ಅದರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ತಕ್ಕಂಥ ಶ್ರೀಯುತ ಖರ್ಗೆ ಸಾಹೇಬರು ಮತ್ತು ರಾವ್ ಜಿ ಅವರಿಗೆ ಮತ್ತು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಮತ್ತು ಎಲ್ಲ ಕಾಂಗ್ರೆಸ್ ಹೈಕಮಾಂಡ್ ಮನವಿ ಮಾಡ್ತೇವೆ. ದಯಮಾಡಿ ಒಂದು ಅವಕಾಶವನ್ನ ಈ ಸರಿ ಮಾನ್ಯ ಡೇವಿಡ್ ಸಿಮಿಯೋನ್ ಅವರ ಕಾರ್ಯಕ್ರಮಗಳ ಪರವಾಗಿ ಅವರಿಗೆ ಒಂದು ನ್ಯಾಯವನ್ನು ಕೊಡಬೇಕು ಅಂತ ನಾನು ಪತ್ರಿಕಾ ಪರವಾಗಿ ಮಾತಾಡ್ತಾ ಇದ್ದೇನೆ. ದಯಮಾಡಿ, ಯಾಕಂದ್ರೆ ಡೇವಿಡ್ ಸಿಮಿಯೋನ್ ಅವರು ಸುಮಾರು 40-45 ವರ್ಷಗಳಿಂದ ಪಕ್ಷಕ್ಕೋಸ್ಕರ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಬರ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಹಗಲಿರುಳು ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೆ ಅವರು ಇದುವರೆಗೂ ದುಡಿಮೆ ಮಾಡ್ತಾ ಇದ್ದಾರೆ. ಶ್ರೀಮಾನ್ ಡೇವಿಡ್ ಸಿಮಿಯೋನ್ ಅವರಿಗೆ ಅಟ್ಲೀಸ್ಟ್ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ನ್ಯಾಯವನ್ನು ಕೊಟ್ಟಾಗ ಅಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ಅಲ್ಪಸಂಖ್ಯಾತರ ಪರವಾಗಿ ಧ್ವನಿ ಎತ್ತುವಂತ ನಾಯಕರು ಹೋಗುತ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಬಂದಿರತಕ್ಕಂಥ ಎಲ್ಲ ನಮ್ಮ ಸಂಘಟನಾ ನಾಯಕರಿಗೂ ಸಹ ವಂದಿಸ್ತಾ ಈ ಮಾತನ್ನು ಮುಗಿಸ್ತೇನೆ. ಜೈ JDS, ಜೈ ಕಾಂಗ್ರೆಸ್. ನಮ್ಮ ಬೆಂಗಳೂರು ಮಾಧ್ಯಮ ಮಿತ್ರರಿಗೆ ನಾನು ವಂದಿಸ್ತೇನೆ. ನಾನು ಡಾಕ್ಟರ್ MS ಶಿರೋಮಣಿ, ಬೀದರ್. ಹೈದರಾಬಾದ್ ಕರ್ನಾಟಕ ಮೊದಲಿತ್ತು, ಇವಾಗ ಕಲ್ಯಾಣ ಕರ್ನಾಟಕ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷನಾಗಿ ನಾನು ಸೇವೆ ಮಾಡ್ತಾ ಇದ್ದೇನೆ. ಶ್ರೀ ಡೇವಿಡ್ ಸಿಮಿಯೋನ್ ಅವರು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬಹಳಷ್ಟು ಕೆಲಸಗಳನ್ನು ಸಾಮಾಜಿಕ ನ್ಯಾಯದ ಪರವಾಗಿ ಎಲ್ಲ ಸಮುದಾಯದವರಿಗೆ ಅವರು ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಒಂದು ಆಸೆ ಇದೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪರವಾಗಿ ಈ ಸಾರಿ ಅದು ಸ್ಪೆಷಲಿ ಕ್ರೈಸ್ತರಾದಂಥ ಡೇವಿಡ್ ಸಿಮಿಯೋನ್ ಅವರಿಗೆ ಈ ವಿಧಾನ ಪರಿಷತ್ತಿಗೆ ಸರ್ಕಾರ ನೇಮಕ ಮಾಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಯಾಕಂದರೆ ಅವರು ಈವನ್ ಕಾಂಗ್ರೆಸ್ ಬರುವಾಗ ಕೂಡ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಲ್ಲೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಅವರ ಶ್ರಮೆ ಇದೆ. ಸೊ ಅವರ ಶ್ರಮೆಯನ್ನು ಪರಿಗಣಿಸಿ ಈಗ ಸರ್ಕಾರ ಅವರಿಗೆ ವಿಧಾನ ಪರಿಷತ್ತಿಗೆ ನೇಮಕ ಮಾಡಬೇಕಂತ ನಾವೆಲ್ಲ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀವಿ. ಈಗಾಗಲೇ ನಾವು ಮಾನ್ಯ CM ಅವರಿಗೆ, ಮುಖ್ಯಮಂತ್ರಿ ಅವರಿಗೆ ಭೇಟಿಯಾಗಿದ್ದೀವಿ, DK ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷರಿಗೂ ಭೇಟಿಯಾಗಿದ್ದೀವಿ, ಮತ್ತು ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಲೂ ಮಾತಾಡಿದ್ವಿ. ಹಾಗಾಗಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ಇದನ್ನು ಹೆಚ್ಚಿನ ರೀತಿಯಲ್ಲಿ ಒಂದು ಪ್ರಚಾರ ಮಾಡಿದರೆ ಇನ್ನೂ ಹೆಚ್ಚಿನ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಮತ್ತು ಬಂದಂಥ ತಮ್ಮೆಲ್ಲರೂ ನಾನು ಒಂದನ್ನು ಸಲ್ಲಿಸ್ತಾ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್. ಹಲೋ, ನಮಸ್ಕಾರ ಪತ್ರಿಕಾ ಮಾಧ್ಯಮದವರಿಗೆ. ಇಲ್ಲಿವರೆಗೂ ಸರ್ ಕ್ರಿಶ್ಚಿಯನ್ ಸಮಾಜದಲ್ಲಿ 2 ಪಂಗಡಗಳಿದೆ. ಒಂದು ರೋಮನ್ ಕ್ಯಾಥಲಿಕ್, ಒಂದು ಪ್ರೊಟೆಸ್ಟ್ ಅಂತ ಹೇಳಿ. ಎಲ್ಲ ಸರ್ಕಾರದಲ್ಲಿ, ಸ್ಪೆಷಲ್ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರೊಟೆಸ್ಟನ್ನು ಪರಿಗಣಿಸ್ತಾ ಇಲ್ಲ. ಮೊನ್ನೆ ಹೇಳಿದಂಗೆ ಮನೋರಮನ್ ಮಾತ್ರ ಅವರು ಪರಿಗಣನೆ ತಗೊಂಡ್ರು 47 ವರ್ಷದ ಹಿಂದ್ಗಡೆ. ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಅನುದಾನ, ಎಲ್ಲ ಸರ್ಕಾರದ ಸವಲತ್ತುಗಳಾಗಲಿ ನೇಮಕಾತಿಗಳಾಗಲಿ ಎಲ್ಲ ರೋಮನ್ ಕ್ಯಾಥಲಿಕ್ದವರಿಗೆ ಹೋಗ್ತದೆ. ಅದಕ್ಕೋಸ್ಕರ ನಾವು ಪ್ರೊಟೆಸ್ಟ್ ಆಗಿ ಈ ಪಕ್ಷದ ಕಾಂಗ್ರೆಸ್ ಪಕ್ಷಕ್ಕೆ ದಯವಿಟ್ಟು ಯಾವಾಗಲೂ ರೋಮನ್ ಕ್ಯಾಥಲಿಕ್ದವರಿಗೆ ಕೊಟ್ರಿ, ಈ ಟೈಮ್ನಲ್ಲಿ ದಯವಿಟ್ಟು ಪ್ರೊಟೆಸ್ಟ್ಗೆ ನೀವು ಕೊಡುವ ಮೂಲಕವಾಗಿ ಕಲ್ಯಾಣ ಕರ್ನಾಟಕದ ಒಂದು ಕಲ್ಯಾಣ